ಐಟಿ ಸಿಟಿ ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ ಎಚ್ಚರ ಎಚ್ಚರ. ಸಾಧು ಸಂತರ ವೇಷದಲ್ಲಿ ಬರ್ತಾರೆ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಲೇಬೇಕು. ಯಾಕಂತ ಹೇಳಿದ್ರೆ ಸಾಧು ಸಂತರ ವೇಷದಲ್ಲಿ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಒಂಟಿಯಾಗಿ ಓಡಾಡುವಂತ ಪುಟ್ಟ ಪುಟ್ಟ ಮಕ್ಕಳೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿಬಿಟ್ಟಿದೆ. ಬೆಂಗಳೂರಿನ ಬನಶಂಕರಿ ಬಳಿ ಸಂತರ ವೇಷದಲ್ಲಿ ಕಿಡ್ನಾಪ್ಗೆ ಯತ್ನಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಲೆ ಮುಗಿಸಿ ಮನೆಗೆ ಬರ್ತಾ ಇದ್ದಂಥ ವಿದ್ಯಾರ್ಥಿನಿ ಈಕೆಯನ್ನು ಅಪಹರಣಕ್ಕೆ ಪ್ರಯತ್ನವನ್ನ ಮಾಡಲಾಗಿದೆ. ಕಾರಿನಲ್ಲಿ ವಿದ್ಯಾರ್ಥಿನಿಯನ್ನ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಖದೀಮರು. ಸಾಧು ಸಂತರಂತೆ ವೇಷಭೂಷಣವನ್ನು ಹಾಕೊಂಡಿತ್ತು ಈ ಗ್ಯಾಂಗ್. ವಿದ್ಯಾರ್ಥಿನಿ ಮನೆ ಒಳಗಡೆ ಹೋಗ್ತಾ ಇದ್ದಂತೆ ಕಿಲಾಡಿಗಳು ಕರೆದಿದ್ದಾರೆ. ಈ ವೇಳೆ ಅನುಮಾನಗೊಂಡು ತನ್ನ ತಂದೆಯನ್ನ ವಿದ್ಯಾರ್ಥಿನಿ ಕರೆದಿರುವಂಥದ್ದು. ಯುವತಿಯ ತಾಯಿ ಬರ್ತಾ ಇದ್ದಂತೆ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದೆ ಈ ಗ್ಯಾಂಗ್. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಿಡ್ನಾಪರ್ಸ್ ಕರಾಮತ್ತು ಬಯಲಾಗಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ ಈ ಗ್ಯಾಂಗ್ ಪತ್ತೆಗೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೋಡ್ತಾ ಇರಬಹುದು, ಬಲೇರೋ ವಾಹನ ನಿಂತಿದೆ. ವಿದ್ಯಾರ್ಥಿನಿ ಶಾಲೆ ಮುಗಿಸಿ ಮನೆಗೆ ಬರ್ತಾ ಇದ್ಲು. ಈಕೆಯನ್ನು ಕಾರ್ನಲ್ಲಿ ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಮನೆ ಒಳಗೆ ಪ್ರವೇಶ ಮಾಡಬೇಕಿತ್ತು ಬಾಲಕಿ. ಆ ಸಂದರ್ಭದಲ್ಲಿ ಆಕೆಯನ್ನು ಕರೀತಾರೆ. ಸ್ವಲ್ಪ ವಿದ್ಯಾರ್ಥಿನಿಗೂ ಸಂಶಯ ಬರುತ್ತೆ, ಯಾಕೆ ನನ್ನ ಕರಿತಾ ಇರಬಹುದು ಅಂತೇಳಿ. ತನ್ನ ತಾಯಿ ಬಳಿ ಈ ಮ್ಯಾಟರ್ನ ಹೇಳಿದಂಥ ಸಂದರ್ಭದಲ್ಲಿ ತಾಯಿ ಹೊರಗಡೆ ಬಂದು ವಿಚಾರಿಸಿದ್ದಾರೆ, ಯಾರು ನೀವು, ಏನಾಗಬೇಕಿತ್ತು ಅಂತ. ಆ ಸಂದರ್ಭದಲ್ಲಿ ಈ ಖತರ್ನಾಕ್ ಗ್ಯಾಂಗ್ ಎಸ್ಕೇಪ್ ಆಗಿದೆ ಎನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯ ಕಾರ್ನ ನಂಬರನ್ನು ಕೂಡ ನೋಡ್ತಾ ಇರ್ಬೋದು. ಬೊಲೆರೋ ವಾಹನದಲ್ಲಿ ವಿದ್ಯಾರ್ಥಿಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರಿವರು, ಯಾಕೆ ಈ ರೀತಿಯಾಗಿ ಬಂದರು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ಕಿಡ್ನಾಪ್ ಪ್ರಕರಣಗಳ ಸಂಖ್ಯೆ ಆತಂಕಕ್ಕೆ ಕಾರಣವಾಗ್ತಾ ಇದೆ ಬೆಂಗಳೂರಿನಲ್ಲಿ. ಇತ್ತ ನೋಡಿದ್ರೆ ಸಾಧು ಸಂತರ ವೇಷದಲ್ಲಿ ಬಂದು ಕಿಡ್ನಾಪ್ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ. ಯಾವುದು ಈ ಗ್ಯಾಂಗು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿಗೆ? ಹೇಗೆ ಮೂಲದ ಒಂದು ಬೊಲೆರೋ ಕಾರ್ ಇದು. ಆ ಒಂದು ಬೊಲೆರೋ ಕಾರ್ ಮೇಲೆ ಯುಪಿ ಸ್ಟೇಟ್ ನ ರಿಜಿಸ್ಟ್ರೇಷನ್ ನಂಬರ್ ಇರುವಂತದ್ದು. ಆ ಒಂದು ಕಾರ್ ನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾರು ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದಿದೆ. ಆ ಒಂದು ಕಾರಿನ ಒಳಗಡೆ ಕೂಡ ಏನು ಸಾಧು ಸಂತರು ಅಘೋರಿಗಳಿದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅವರು ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದು ಇನ್ನೇನು ಆಕೆಯನ್ನ ಆ ಮನೆ ಹತ್ರ ಬಂದಂತ ವೇಳೆಯಲ್ಲಿ ಆಕೆ ಗೇಟ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಹೋದಂತ ವೇಳೆಯಲ್ಲಿ ಆ ಬಾಲಕಿಯನ್ನು ಕೂಡ ಮಾತಾಡಿಸ್ತಾರೆ. ಹಾಗೆ ಗಾಬರಿಯಿಂದ ತನ್ನ ತಂದೆಯನ್ನ ಕರೀತಾರೆ. ಆ ತಂದೆ ಬಂದು ಹೊರಗಡೆ ಮಾತಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲಿ ಅವರು ಕೂಡ ಅಲ್ಲಿಂದ ಕಾಲ್ ಕೀಳ್ತಾರೆ. ಈ ಒಂದು ಗ್ಯಾಂಗ್ ಅನ್ನ ನೋಡ್ತಾ ಇದ್ರೆ ಈ ಹಿಂದೆ ಕೂಡ ಏನಾದ್ರು ಈ ರೀತಿಯಾದ ಆಕ್ಟಿವಿಟಿಗಳಲ್ಲಿ ಏನಾದ್ರು ಭಾಗಿಯಾಗಿದ್ರೆ ಅನ್ನೋ ಅನುಮಾನ ಕೂಡ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ಅದೇ ಆಂಗಲ್ ನಲ್ಲಿ ಈಗ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಆ ಒಂದು ಬಾಲಕಿಯನ್ನ ಸಾಕಷ್ಟು ದೂರದಿಂದ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಆಗ ಅನುಮಾನ ಬಂದು ಆಕೆ ತನ್ನ ತಂದೆಗೆ ವಿಚಾರವನ್ನ ತಿಳಿಸಿದ್ದಾರೆ. ಒಂದ್ ವೇಳೆ ಏನಾದ್ರು ಅವರು ಕರೆದಂತಹ ಸಂದರ್ಭದಲ್ಲಿ ಈಕೆ ಅವ್ರನ್ನ ಮಾತಾಡ್ಸಂತಹ ಹತ್ತಿರ ಹೋಗಿದ್ರೆ ಒಂದ್ ವೇಳೆ ಏನಾದ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರ ಅನ್ನೋ ಅನುಮಾನ ಕೂಡ ಇರುವಂತದ್ದು. ಸದ್ಯ ಆಕೆ ಒಂದು ಸಮಯ ಪ್ರಜ್ಞೆಯಿಂದ ಈ ಒಂದು ಅನಾಹುತ ಕೂಡ ತಪ್ಪಿದೆ. ಈಗ ಪೊಲೀಸರಿಗೂ ಕೂಡ ಏನು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಪೋಷಕರಿಂದ ಒಂದು ದೂರನ್ನ ಪಡೆದುಕೊಂಡು ಸದ್ಯ ಈ ಒಂದು ಗ್ಯಾಂಗ್ ಯಾರು, ಎಲ್ಲಿಂದ ಬಂದಿದ್ರು, ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತಹದ್ದು. ಸಂಪತ್. ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ